exercise 9.2 10th question. ಇಲ್ಲಿ ಏನು ಕೊಡಿದಾರೆ ನೋಡ್ರಿ. A company packages its milk powder in cylindrical container whose base has a diameter of 14 cm and 20 cm. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಡಯಾಮೀಟರ್ 14 height 20 ಅಂತ ಕೊಟ್ಟಿದ್ದಾರೆ. ಈಗ ನೋಡ್ರಿ ಅವ್ರು ಏನ್ ಕ್ವಶನ್ ಟ್ವಿಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಕಂಪ್ನಿ ಪ್ಲೇಸಸ್ ಎ ಲೇಬಲ್ ಅರೌಂಡ್ ದ ಸರ್ಫೇಸ್ ಆಫ್ ದ ಕಂಟೈನರ್. ಓಕೆ, ಈಗ ನೀವು ನೋಡಿದ್ರೆ ಓಕೆ, ನಾನು ಈ ಗ್ರೀನ್ ಕಲರ್ ಇಂದ ಏನ್ ಮಾಡ್ತೀನಿ, ಪೌಡರ್ಡ್ ಮಿಲ್ಕ್ ಅಂತ ಏನ್ ಬರ್ದಿದಾರ ನೋಡ್ರಿ, ಆ ಗ್ರೇ ಕಲರ್ ಅಲ್ಲಿ ಏನ್ ಶೇಡ್ ಆಗಿದೆಲ್ಲ ಇಷ್ಟು ಲೇಬಲ್. ಓಕೆ, ಈಗ ಆ ಲೇಬಲ್ ನ ಫಿಗರ್ ಅಲ್ಲಿ ತೋರಿಸಿದ್ರೆ, ಇಫ್ ದ ಲೇಬಲ್ ಈಸ್ ಪ್ಲೇಸ್ಡ್ 2 centimeter ಫ್ರಮ್ ಟಾಪ್ ಅಂಡ್ ಬಾಟಮ್, ಅಂದ್ರೆ ಏನ್ ಕೊಟ್ಟಿದ್ದಾರೆ, ಈಗ ಟಾಪ್ ಇಂದ 2 centimeter ಬಿಡಬೇಕು, ಬಾಟಮ್ ಇಂದ 2 centimeter ಬಿಡಬೇಕು. ಓಕೆ, ಇಲ್ಲಿ 2 centimeter ಬಿಡಬೇಕು, ಆಮೇಲೆ ಇಲ್ಲಿ ಕೆಳಗಡೆ 2 centimeter ಬಿಡಬೇಕು. ಬಿಟ್ಟು ಲೇಬಲ್ ನ ಅಂಟಿಸ್ಬೇಕು. ಆಮೇಲೆ ವಾಟ್ ಇಸ್ ದ ಏರಿಯಾ ಆಫ್ ದ ಲೇಬಲ್ ಅಂತ ಕೇಳಿದೆ. ಓಕೆ, ಸೊ ನಾನು ಏನ್ ಮಾಡ್ಬಿಡ್ತೀನಿ ಈಗ ನಿಮಗೆ ಸಿಂಪಲ್ ಮಾಡೋದಕ್ಕೆ. ಓಕೆ, ಈಗ ಲೇಬಲ್ ಗೊತ್ತಾಯ್ತಲ್ಲ, ಆ ಲೇಬಲ್ ನ ನಾನು ಸಪರೇಟ್ ಆಗಿ ಬರಿತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆ ಲೇಬಲ್ ಕೂಡ ನಿಮಗೇನು ಸಿಲಿಂಡ್ರಿಕಲ್ ಶೇಪ್ ನಲ್ಲೇ ಇದೆ, ಹೌದಾ? ಅದ್ರ ಮೇಲೆ ಏನ್ ಬರ್ದಿದ್ದಾರೆ ಅವರು, ಪೌಡರ್ಡ್ ಮಿಲ್ಕ್ ಅಂತ ಬರ್ತಾರೆ. ಇದು ಬಂದ್ಬಿಟ್ಟು ಲೇಬಲ್. ಓಕೆ, ನಾನು ಲೇಬಲ್ ಒಂದೇ ಸಪರೇಟ್ ಹಾಕಿದ್ದೀನಿ. ಈಗ ಇದು ಡಯಾಮೀಟರ್ ಅಂತ ಸೇಮ್ ಇರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇದು 14 ಅಂದ್ರೆ ಆ ಲೇಬಲ್ ಏನ್ ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಇರುತ್ತೆ, 14 centimeter ಇರುತ್ತೆ. ಓಕೆ, ಸೊ ಡಯಾಮೀಟರ್ ಮಾತ್ರ ಸೇಮ್ 14 centimeter ಇರುತ್ತೆ. ಇದು ಲೇಬಲ್ ಕೂಡ ಡಯಾಮೀಟರ್ ಸೇಮ್ ಇರುತ್ತೆ. ಓಕೆ, ಸೊ ರೇಡಿಯಸ್ ಏನಾಯ್ತು, d/2. ಓಕೆ, ಸೊ d/2 ಅಂದ್ರೆ 14/2, 2 1 ಜಾ 2 7 ಜಾ, ಸೊ ರೇಡಿಯಸ್ ಎಷ್ಟಾಯ್ತು, 7 centimeter ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀವೇ ನೋಡ್ರಿ, ಇದಿಷ್ಟು ಎಷ್ಟಿದೆ ಅಂತ, ಇಲ್ಲಿ 2 centimeter ಬಿಡ್ಬೇಕು, ಇಲ್ಲಿ ಕೂಡ 2 centimeter ಬಿಡ್ಬೇಕು. ಅಂದ್ರೆ ಸೊ ಇವಾಗ ನನಗೆ ಬರೇ ಲೇಬಲ್ದು ಹೈಟ್ ಎಷ್ಟಾಗುತ್ತೆ, 20 ಅಲ್ಲಿ ಟೋಟಲ್ 20 ಅಲ್ಲಿ ಮೇಲೆ 2 ಮೈನಸ್ ಮಾಡ್ಬೇಕು, ಕೆಳಗಡೆ 2 ಮೈನಸ್ ಮಾಡ್ಬೇಕು. ಸೊ 20 ಮೈನಸ್, ಓಕೆ, ಈಗ 20 ಮೈನಸ್ -2 -2 ಏನಾಗುತ್ತೆ, 4 ಆಗುತ್ತೆ. ಟೋಟಲ್ 4 ಹೋದ್ರೆ ಎಷ್ಟು, 16 ಆಯ್ತು. ಸೊ ಈಗ ಬರೇ ನೀವು ಲೇಬಲ್ ಹೈಟ್ ತಗೊಂಡ್ರೆ 16. ಓಕೆ, ಇದು ಎಷ್ಟಾಯ್ತು, ಇದು ಬರೇ 16. 16 + 2 18, 18 + 2 20. ಸೊ ಈಗ ನಾನು ಬರೇ ಲೇಬಲ್ ಹೈಟ್ ತಗೊಂಡ್ರೆ ಸೊ ಎಷ್ಟಾಗುತ್ತೆ, 16 centimeter. ಸೊ ಹೈಟ್ ಆಫ್ ದ ಲೇಬಲ್ ಎಷ್ಟು ಅಂತ ಗೊತ್ತಾಯ್ತು, 16 centimeter ಅಂತ ಗೊತ್ತಾಯ್ತು. ಸೊ ಇದು ಟೋಟಲ್ದು ಬರೇ ಲೇಬಲ್ದು. ಓಕೆ, ಆ ಲೇಬಲ್ದು ನಮಗೆ ರೇಡಿಯಸ್ 7 centimeter ಅಂತ ಗೊತ್ತಾಯ್ತು, ಹೈಟ್ ಬಂದು 16 centimeter ಅಂತ ಗೊತ್ತಾಯ್ತು. ಈಗ ಏರಿಯಾ ಕಂಡಿಡಿಬೇಕು. ಈಗ ನೀವೇ ನೋಡಿದ್ರೆ ನಾನು ಲೇಬಲ್ ಬರೇ ಸೈಡಿಗೆ ಅಷ್ಟೇ ಅಂಟಿಸ್ತೀನಿ. ಓಕೆ, ಟಾಪ್ ಅಲ್ಲಿ ನಾನೇನ್ ಲೇಬಲ್ ಅಂಟಿಸಲ್ಲ, ಬಾಟಮ್ ಅಲ್ಲಿ ಕೂಡ ನಾನು ಲೇಬಲ್ ಅಂಟಿಸಲ್ಲ. ಓಕೆ, ಟಾಪ್ ಬಾಟಮ್ ಅಲ್ಲಿ ನಾನು ಲೇಬಲ್ ಅಂಟಿಸಲ್ಲ ಅಂದ್ರೆ ನಾನು ಯಾವ ಫಾರ್ಮ್ ತಗೋಬೇಕು, ನಾನು ಬಂದ್ಬಿಟ್ಟು CSA ಆಫ್ ಸಿಲಿಂಡರ್ ತಗೋಬೇಕು. CSA ಅಂದ್ರೆ ನಥಿಂಗ್ ಬಟ್ ಏನು, ಟಾಪ್ ಬಾಟಮ್ ನ ಬಿಟ್ರೆ CSA ಫಾರ್ಮ್ ನ ಯೂಸ್ ಮಾಡ್ಬೇಕು. CSA ಅಂದ್ರೆ ನಥಿಂಗ್ ಬಟ್ ಏನು, ಟಾಪ್ ಬಾಟಮ್ ನ ಬಿಡ್ಬೇಕು. ಓಕೆ, ಸೊ ಇಲ್ಲಿ ನಾವು ಟಾಪ್ ಬಾಟಮ್ ಬಿಡ್ತಿರೋದ್ರಿಂದ CSA ಫಾರ್ಮ್ ಯೂಸ್ ಮಾಡ್ತೀನಿ. CSA ಫಾರ್ಮ್ ಏನು, 2πRH. ಓಕೆ, ಈಗ ನೀವು ನೋಡಿದ್ರೆ ಈ ಫಾರ್ಮ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ, ವ್ಯಾಲ್ಯೂನ 2 × π ವ್ಯಾಲ್ಯೂ ಎಷ್ಟು, 22/7. ರೇಡಿಯಸ್ ಎಷ್ಟು, 7 ಅಂತ ಕೊಟ್ಟಿದ್ದಾರೆ. ಹೈಟ್ ಬಂದ್ಬಿಟ್ಟು ಎಷ್ಟು, 16. ಓಕೆ, ಈಗೇನಾಯ್ತು, 7 7 ಕ್ಯಾನ್ಸಲ್ ಆಯ್ತು. 22 2 ಜಾ 22 2 ಎಷ್ಟಾಯ್ತು, 44 × 16 ಮಲ್ಟಿಪ್ಲೈ ಮಾಡಿದ್ರೆ 16 4 ಜಾ 64 ಆಯ್ತು. 6 ಕ್ಯಾರಿ, ಮತ್ತೆ 16 4 ಜಾ 64 + 6 70 ಆಯ್ತು. 704. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೀವಿ. ಇದು CSA ಆಫ್ ಸಿಲಿಂಡರ್ ಹೌದು, ಪ್ಲಸ್ ಇದು ನಥಿಂಗ್ ಬಿಟ್ ಏರಿಯಾ ಆಫ್ ದ ಲೇಬಲ್. ಸೊ ಏರಿಯಾ ಆಫ್ ದ ಲೇಬಲ್ ಬಂದ್ಬಿಟ್ಟು ಎಷ್ಟು ಯೂಸ್ ಮಾಡ್ಬೇಕು, 704 centimeter ಸ್ಕ್ವೇರ್ ಯೂಸ್ ಮಾಡ್ಬೇಕು. ಓಕೆನಾ, ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಮೆನ್ಸುರೇಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ
ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಓಕೆ ನಾನು ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.